ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾವು ಇವತ್ತು ಬಂದಿರೋದು ಮಂತ್ರಾಲಯಕ್ಕೆ. ನೀವು ಯಾರೆಲ್ಲ ಮಂತ್ರಾಲಯಕ್ಕೆ ಅಂದರೆ 13ನೇ ತಾರೀಕು 14ನೇ ತಾರೀಕು ಯಾರೆಲ್ಲ ಮಂತ್ರಾಲಯಕ್ಕೆ ಬಂದಿದ್ರೆ ಅಥವಾ ಮಂತ್ರಾಲಯಕ್ಕೆ ಬಂದಿರೋ ಅನುಭವ ನಿಮಗೂ ಆಗಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಹೇಳ್ತಿದ್ದೀನಿ ನಾನು ಅಂದರೆ, ಪ್ರತಿ ಸಲ ಮಂತ್ರಾಲಯಕ್ಕೆ ಹೋಗೋದಕ್ಕೆ ರಾಯರು ಅನುಗ್ರಹ ಇರಬೇಕು, ರಾಯರು ಕರ್ಸ್ಕೋಬೇಕು ಅಂತ ತುಂಬ ಜನ ಹೇಳ್ತಿರ್ತೀರ. ಹಾಗೆ ನಾನು ಕೂಡ ಕೇಳಿದ್ದೀನಿ ಕೂಡ ಲೈವ್ ಆಗಿ ಆ ವಿಷಯನ, ಆ ಮಾತುಗಳನ್ನ. ನನ್ನ ಪ್ರಕಾರ ರಾಯರ ಅನುಗ್ರಹ ನಮ್ಮ ಮೇಲೆ ತುಂಬಾ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ನಾವು ಪ್ರತಿ ಅನ್‌ಪ್ಲಾನ್ಡ್ ಅಂದ್ರೆ ನಾವು ಪ್ಲಾನೇ ಮಾಡಿರಲ್ಲ ಹೋಗ್ಬೇಕು ಅಂತ. ಸಡನ್ ಆಗಿ ಹೊರಟ್ಬಿಟ್ಟಿರ್ತೀವಿ. ಹೋಗ್ಬೇಕಾ? ಹೋಗ್ಬೇಕು ಅನ್ನೋ ತರ ಹೋಗ್ಬಿಟ್ಟಿರ್ತೀವಿ. ಅದಕ್ಕೆ ನಾವು ರಾಯರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ತುಂಬಾನೇ ಕಡಿಮೆ ಅಂತ ಅನ್ಸುತ್ತೆ. ಗೈಸ್, ನಾವು ಹೋದಾಗ ಸಂಜೆ ಒಂದು 7:30 ಆಗಿತ್ತು ಅಂತ ಅನ್ಸುತ್ತೆ. ನಾವು ರಥೋತ್ಸವ ಸಿಗುತ್ತೆ ಅಂತ ಹೋದ್ವಿ. ಬಟ್ ಅಷ್ಟ್ರಲ್ಲಿ ನಾವು ಹೋಗೋಷ್ಟರಲ್ಲಿ ಕೆಲವೇ ಸೆಕೆಂಡ್‌ಗಳಲ್ಲಿ ಮಿಸ್ ಆಗ್ಬಿಡ್ತು. ಏನು ಮಾಡಕ್ಕಾಗಲ್ಲ. ಸೊ ಏನು ಮಾಡಕ್ಕಾಗಲ್ಲ. ಒಂದೊಂದ್ಸತಿ ಈ ತರ ಆಗ್ಬಿಡುತ್ತೆ. ಜಸ್ಟ್ ಫ್ಯೂ ಮಿನಿಟ್ಸಲ್ಲಿ ನಮಗೆ ಮಿಸ್ ಆಗೋಯ್ತು. ಆದ್ರೂನು ಪರವಾಗಿಲ್ಲ. ರಾಯರನ್ನ ದರ್ಶನ ಮಾಡಿದ್ರೆ ಸಾಕು ಅನ್ನೋ ಥರ ಆಗಿತ್ತು. ನಾವು ಹೋದಾಗ ತುಂಬಾ ಜನ ಆಲ್ರೆಡಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಶನಿವಾರ, ಭಾನುವಾರ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜಾಸ್ತಿನೇ ಇದ್ರು. ಕ್ರೌಡ್ ಅಂತಾನೆ ಹೇಳ್ಬೋದು. ಅಂದ್ರೆ ಅವಾಗ ತಾನೇ ಜನ ಸ್ಟಾರ್ಟ್ ಆಗ್ತಾ ಇದ್ರು ಬರೋದಕ್ಕೆ ಅಂತ. ನೀವಿಲ್ಲಿ ನೋಡ್ತಿರ್ಲಿ ಎಷ್ಟು ಜನ ಅಂದ್ರೆ ಸಿಕ್ಕಾಪಟ್ಟೆ ಜನ. ನಾವು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಆದ್ರೆ ಮಂತ್ರಾಲಯಕ್ಕೆ ಹೋದ್ಮೇಲೆ ರೆಸ್ಟ್ ಮಾಡ್ಬೇಕನ್ನೋ ಮೈಂಡ್ ಸೆಟ್ಟೇ ಬರಲ್ಲ. ಯಾಕಂದ್ರೆ ಅಲ್ಲಿರೋಂಥ ಜನ, ಅಲ್ಲಿರೋಂಥ ವೈಬ್‌ನ ಎಂಜಾಯ್ ಮಾಡ್ಬೇಕು ಅಂತ ಅನ್ಸುತ್ತೆ. ನೋಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ರಾಯರ ಬೃಂದಾವನದ ಹತ್ರನೇ ಇರ್ಬೇಕು ಅಂತ ಅನ್ನಿಸ್ತಿರುತ್ತೆ. ಯಾಕಂದ್ರೆ ರಾಯರ ಅನುಗ್ರಹ ನಮ್ಮ ಮೇಲೂ ಇರುತ್ತೆ. ಅಲ್ಲಿದ್ರೆ ರಾಯರು ನಮ್ಮ ಮೇಲೆ ಇನ್ನೂ ಜಾಸ್ತಿ ಏನದು ಕರುಣೆ ತೋರಿಸ್ತಾರೆ. ಅಥವಾ ನಾವ್ ಅನ್ಕೊಂಡ್ರೆ ಎಲ್ಲಾ ಕೆಲ್ಸಗಳು ಆಗುತ್ತೆ ಅನ್ನೋ ತರ ಆ ತರ ಮೈಂಡ್ ಸೆಟ್ ಅಲ್ಲಿ ಇರ್ತೀನಿ ನಾನು. ನಾನು ಹೋದಾಗ ಒಂದು 8:30 ಆಗಿತ್ತು ಅಂತ ಅನ್ಸುತ್ತೆ. ಸೊ ಊಟ ಎಲ್ಲ ಮಾಡ್ಕೊಂಡು ನಾವು ಮತ್ತೆ ರಾಯಲ್ ಪರಾಂಗಣಕ್ಕೆ ಹೊರಗಡೆ, ಅಂದ್ರೆ ಅಲ್ಲೇನು ಸ್ಪೇಸ್ ಇರುತ್ತೆ ಹೊರಗಡೆ ಕೂತ್ಕೊಳ್ಳೋದಕ್ಕೆ, ಆ ಜಾಗಕ್ಕೆ ಮತ್ತೆನೇ ಬಂದ್ವಿ. ಅಲ್ಲಿಂದ ನಂಗೆ ಹೋಗ್ಬೇಕು ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ಏನಕ್ಕೆ ಅಂತ ನಿಜ ನನ್ಗೆ ಗೊತ್ತಿಲ್ಲ. ಯಾವಾಗ ಹೋದ್ರೂನು ಅಷ್ಟೇನೆ ನನ್ಗೆ ಅಲ್ಲೇ ಇರ್ಬೇಕು, ಅಲ್ಲೇ ಮಲಗ್ಬೇಕು ಅಂತ ಅನ್ನಿಸ್ತಿರುತ್ತೆ. ನಾನು ಅಷ್ಟರಲ್ಲಿ ಅಂದ್ರೆ ಬೆಳಗ್ಗೆ ಎದ್ದು ಬಿಸಿಲು ಜಾಸ್ತಿ ಆಗ್ಬೋದು. ಅವಾಗ ಏನದು ಶಾಪಿಂಗ್ ಮಾಡಕ್ ಕಷ್ಟ ಆಗುತ್ತೆ, ಅಥವಾ ನಾವು ರಿಟರ್ನ್ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ನೈಟೇನೆ ನಾನು ಪರ್ಚೇಸ್‌ನ ಮಾಡಿದೆ. ನನಗೆ ರಾಯರದು ಬೃಂದಾವನ, ಹಾಗೇನೆ ಪೂಜೆಗೆ ಕೆಲವೊಂದು ಐಟಮ್ ಬೇಕಾಗಿತ್ತು ಅಂತ ತಗೊಂಡೆ. ನಾನು ತಗೋಬೇಕಾದ್ರೆ ನನಗೆ ಶಿವಲಿಂಗ ಒಂದು ಕಾಣಿಸ್ತು. ನಿಜವಾಗ್ಲೂ ಎಷ್ಟು ನೀಟ್ ಫಿನಿಶಿಂಗ್ ಕೊಟ್ಟಿದ್ರು ಅಂದ್ರೆ ಅದನ್ನ ತಗೊಂಬರ್ಬೇಕಂತ. ನಮ್ಮ ಮನೇಲಿ ಆಲ್ರೆಡಿ ಶಿವಲಿಂಗ ಇರೋದ್ರಿಂದ ಅದನ್ನ ತಗೊಂಬರಕ್ ಆಗ್ಲಿಲ್ಲ. ಅಂದ್ರೆ ಇಲ್ಲಿ ಇವಾಗ ನಾವು ತಗೊಂತಿರೋ ಶಾಪ್ ಬಂದು ಮಂತ್ರಾಲಯ ದೇವಸ್ಥಾನ ಅಪೋಸಿಟ್ ಅಲ್ಲೇ ಇರೋದು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್. ರೀಸನಬಲ್ ಪ್ರೈಸ್, ತುಂಬಾ ಜಾಸ್ತಿ ಏನಿಲ್ಲ ಅಲ್ಲಿ. ನೀವು ಹೋದ್ರೆ ಒಂದ್ಸಲ ಚೆಕ್ಔಟ್ ಮಾಡ್ಬೋದು. ಸೊ ನಾವು ಬೃಂದಾವನ ಎಲ್ಲ ತಗೊಂಡೋಗಿ ಮತ್ತೆ ನಾವು ಅದನ್ನ ಎತ್ತಿಟ್ಟು ಬಂದು ಮತ್ತೆ ಪರಾಂಗಣಕ್ಕೆ ಬಂದ್ವಿ. ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ. ನಿಜವಾಗ್ಲೂ ಪ್ರತಿ ದಿನಾನು ಅಥವಾ ಪ್ರತಿ ಏಕಾದಶಿ, ಪ್ರತಿ ಏನದು ಹುಣ್ಣಿಮೆಗಳಲ್ಲಿ ಆ ರಾಯರದ್ದು ಯಾವಾಗ ಆರಾಧನೆ ಇರುತ್ತೆ ಆ ಟೈಮಲ್ಲಿ ಜನ ಜಾಸ್ತಿ ಆಗ್ತಿದಾರೆ ಹೊರತು ಕಡಿಮೆ ಅಂತೂ ಖಂಡಿತ ಆಗ್ತಿಲ್ಲ. ಎಷ್ಟು ಜನ ಒಳಗಡೆಯಿಂದ ಅಂದ್ರೆ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಿದ್ರು, ಅಷ್ಟೇ ಜನ ಅಂದ್ರೆ ಎಂಟ್ರಿ ಕೂಡ ಆಗ್ತಿದ್ರು ದೇವಸ್ಥಾನದ ಒಳಗಡೆ. ಅಂದ್ರೆ ಪ್ರತಿ ಸೆಕೆಂಡ್ ಕೂಡನು ಜನ ಬರ್ತಿದ್ರು ಅಲ್ಲಿ. ಯಾರು ಕೂಡ ಇಲ್ಲಿ ಬರೋದಕ್ಕೆ ಬೇಜಾರಾಗುತ್ತೆ ಅನ್ನೋ ತರ ಯಾರ ಮುಖದಲ್ಲೂ ಇರ್ಲೇ ಇಲ್ಲ. ಅಷ್ಟು ಖುಷಿಯಿಂದ, ಸಂತೋಷದಿಂದ ರಾಯರ್ನ ನೋಡ್ತಿದೀವಿ ಅನ್ನೋ ಎಲ್ಲರ ಮುಖದಲ್ಲಿ ಆ ಸಂತೋಷ ಕಾಣುತ್ತಲ್ಲ, ಆ ತರ ತುಂಬಾ ಖುಷಿ ಆಗ್ತಿತ್ತು ಎಲ್ರನ್ನೂ ನೋಡಿದಾಗ. ಸೊ ನಾವ್ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಮಳೆ ಕೂಡ ಸ್ಟಾರ್ಟ್ ಆಯ್ತು. ಹೋಗಿ ಬೇಗನೆ ರೆಸ್ಟ್ ಮಾಡ್ಬೇಕು ಅಂತ ಇಡೀ ರಾತ್ರಿ ಮಳೆ ಬಂತು ಗೈಸ್ ಅಲ್ಲಿ. 14ನೇ ತಾರೀಕು ನೈಟ್, ಸಂಡೇ ಇರೋರ್ಗೆ ನಿಮ್ಗೆ ಶನಿವಾರ ನೈಟ್ 13ನೇ ತಾರೀಕು ನೈಟ್ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಮಳೆ ಬಂತಂತ. ಇಡೀ ರಾತ್ರಿ ಮಳೆ ಬಂತು. ನಾವು ಬಂದು ಮತ್ತೆ ಏನದು ಸ್ನಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಬೆಳಗಿನ ಜಾವ ಬಂದಾಗ ಒಂದು 4 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ನಾವು ಬಂದಾಗ 4:45, 5 ಗಂಟೆ ಆಗಿತ್ತು. ಆಲ್ರೆಡಿ ಫುಲ್ ಜನ ಅಂದ್ರೆ ಕ್ಯೂ ಅಲ್ಲಿ ಹೋಗ್ತಾನೆ ಇದ್ರು. ಎಷ್ಟು ಜನ ಅಂದ್ರೆ ಆ ಕ್ಯೂನ ದಾಟಿ ದೇವಸ್ಥಾನದ ಎಂಟ್ರಿ ಆಗಷ್ಟರಲ್ಲಿ ಯಾವ್ದೋ ಒಂದು ಬೆಟ್ಟನ ಹತ್ತಿ ಕೆಳಗಡೆ ಇಳಿದಿದೀವಿ ಅನ್ನೋ ತರ ಫೀಲ್ ಆಗುತ್ತೆ. ಬಟ್ ಅದಾದ್ಮೇಲೆ ರಾಯರದ್ದು ಬೃಂದಾವನ ನೋಡೋದಕ್ಕೆ ಎಂಟ್ರಿ ಆಗ್ತೀವಲ್ಲ, ಆ ಧ್ವಜನ ನೋಡಿದ ತಕ್ಷಣನೇ ನಮ್ಗೆ ಎಷ್ಟು ಸುಸ್ತಾಗಿತ್ತು ಅದೆಲ್ಲನೂ ಮರ್ತೋಗ್ಬಿಡುತ್ತೆ. ತುಂಬಾ ಜನ ಅಲ್ಲಿ ಆಲ್ರೆಡಿ ಏನದು ಹೆಜ್ಜೆ ನಮಸ್ಕಾರ ಆಗ್ತಿದ್ರು, ಉರುಳು ಸೇವೆ ಮಾಡ್ತಿದ್ರು. ಎಷ್ಟು ರಾಯರ ಭಕ್ತರು ಅದ್ರಲ್ಲಿ ಅವರು ಮೈ ಮರ್ತ್ ಬಿಟ್ಟಿರ್ತಾರೆ. ನಾನು ಏನ್ ಹೇಳ್ತೀನಿ ಬೇಕಂದ್ರೆ, ಇವಾಗ ಕೆಲವೊಬ್ರಿಗೆ ಏನಂತ ಅನ್ಸುತ್ತೆ, ರಾಯರ ಹತ್ರ ಹೋಗಿದ ತಕ್ಷಣ ಎಲ್ಲಾ ಪರಿಹಾರ ಆಗ್ಬಿಡುತ್ತಾ ಅಂತ ಕೆಲವರು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಅಥವಾ ಇನ್ಯಾವ ದೇವ್ರ ಹತ್ರನೋ ಎಲ್ಲಾ ದೇವರುಗಳನ್ನ ಮಿಕ್ಸ್ ಮಾಡ್ತಾ ಹೋದಷ್ಟುನು ಯಾವ್ದು ಆಗಲ್ಲ. ಯಾರಾದ್ರೂ ಒಬ್ಬರನ್ನ ಇಡ್ಬೇಕು ಅಂದ್ರೆ ಎಲ್ಲಾ ದೇವ್ರಿಗಿಂತ ಒಂದು ದೇವ್ರನ್ನ ಇಡ್ಕೋಬೇಕು. ಪ್ರತಿ ದೇವ್ರಿಗೂ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಹಾಗೆ ನಿಮ್ಮ ಮನಸ್ಸು ಏನ್ ಹೇಳುತ್ತೇನೆ ಆ ತರ ಮಾಡಿ. ಸೊ ರಾಯರ ದರ್ಶನಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಗೆ ತುಂಬಾ ಪ್ರಾಬ್ಲಮ್ಸ್ ಇದಾವೆ, ತುಂಬಾ ಕಷ್ಟಗಳಿದಾವೆ ಅಂತ ಅಂದಾಗ ನೀವು ಒಂದೇ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಹೆಜ್ಜೆ ನಮಸ್ಕಾರ ಒಂದೇ ಪರಿಹಾರ. ಯಾಕಂದ್ರೆ ನಮ್ಮ ಇಡೀ ದೇಹನ ಬೆಂಡ್ ಮಾಡಿ ನಾವು ನೆಲಕ್ಕೆ ನಮ್ಮ ಹಣೆನ ಮುಟ್ಟಿಸ್ತೀವಿ. ಖಂಡಿತ ಅದು ದೇವರಿಗೆ ಸಲ್ಲುತ್ತೆ.
ಇದಕ್ಕೆ ಇನ್ನೂ ಎಕ್ಸ್‌ಪ್ಲನೇಷನ್ ಕೊಡ್ಬೇಕು ಅಂದ್ರೆ ತುಂಬಾ ಕಷ್ಟಗಳಿಂದ ತುಂಬಾ ಏನು ಕೆಲಸ ಸಕ್ಸಸ್ ಆಗ್ತಿಲ್ಲ ಅಂತಂದ್ರೆ ನೀವು ಅಂದ್ರೆ ಮಂತ್ರಾಲಯಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಚಿಕ್ಕದು ಹಳದಿ ಬಟ್ಟೆ ಇರುತ್ತಲ್ಲ, ಅದ್ರ ಅರಿಶಿನ ಹಚ್ಚಿರೋಂಥ ವೈಟ್ ಬಟ್ಟೆಗೆ ರಾಯರದು ಮಂತ್ರಾಕ್ಷತೆ ಇದ್ರೆ ಮಂತ್ರಾಕ್ಷತೆ, ಹಾಗೇನೆ ₹11 ಕಾಯಿನು, ಹೂವ, ಗಂಧ, ಸ್ವಲ್ಪ ಮಂಗಳಾರತಿನ ಮಾಡ್ಬಿಟ್ಟು ಅದನ್ನ ಗಂಟು ಕಟ್ಟಿ, ರಾಯರೇ ನಾನು ನಿಮ್ಮ ದರ್ಶನಕ್ಕೆ ಬರ್ತಿದ್ದೀನಿ, ನನ್ಗೆಲ್ಲಾ ಕೆಲ್ಸಗಳು ಸಕ್ಸಸ್ ಆಗ್ಲಿ ಅಂತ ಹರಕೆನ ಕಟ್ಟಿ, ರಾಯರ ಮಂತ್ರಾಲಯಕ್ಕೆ ಬಂದು ಈ ತರ ಹೆಜ್ಜೆ ನಮಸ್ಕಾರ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ಆದಷ್ಟು ಬೇಗನೆ ಪರಿಹಾರ ಆಗುತ್ತೆ. ಸೊ ನಾನು ಹೆಜ್ಜೆ ನಮಸ್ಕಾರನ ಪ್ರತಿ ಮಂತ್ರಾಲಯ ಗುರುವಾರ ಹೋಗ್ತಿರ್ತೀನಲ್ಲ, ಸೊ ಪ್ರತಿ ವಾರನೂ ಮಾಡ್ತಾನೆ ಇರ್ತೀನಿ. ಸೊ ಅದನ್ನೆಲ್ಲ ಮುಗಿಸಿ ನಾನು ಆಚೆ ಬಂದು ನೋಡಿದಾಗ ಜನ ಸಾಗರನೇ ನಿಂತಿತ್ತು. ಇದನ್ನ ನೋಡಿದಾಗ ಒಂದು 7:30 ಬೆಳಗ್ಗೆ ಅಷ್ಟೇನೆ. ಅಷ್ಟೊತ್ತಿಗೆ ಇಷ್ಟು ಜನ ಸೇರಿದ್ರು. ಈ ಜನನ ನೋಡ್ತಿದ್ರೆ ನಂಗೆ ಅನ್ಸುತ್ತೆ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಆದಾಗಿರುತ್ತಲ್ಲ ಅಷ್ಟು ಜನ, ಸಿಕ್ಕಾಪಟ್ಟೆ ಜನ ಇದ್ರು ಅಲ್ಲಿ. ಆಲ್ರೆಡಿ ಮಳೆ ಕೂಡನು ಸ್ಟಾರ್ಟ್ ಆಗ್ತಾ ಇತ್ತು. ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಸ್ಪೇಸ್ ಕೂಡ ತುಂಬಾ ಕಡಿಮೆ. ಯಾಕಂದ್ರೆ ಆ ಕಡೆ ಈ ಕಡೆ ಶೀಟ್ ತರ ಹಾಕಿದ್ದಾರೆ ಇವಾಗ, ಮಳೆ ಬರಬಾರ್ದು ಅಂತ, ಮಳೆ ಬಂದ್ರೆ ನೆನಿಬಾರ್ದು ಅಂತ. ಬಟ್ ಅದ್ರದ್ದು ನೀರು ಸೋರುತ್ತೆ. ಇಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಬೇಗನೆ ಅಂದ್ರೆ ಮಳೆ ಜಾಸ್ತಿ ಆಗ್ಬಿಡುತ್ತೆ ಅಂತ ನದಿ ತೀರಕ್ಕೆ ಬಂದ್ವಿ. ಸೊ ನದಿ ತೀರಕ್ಕೆ ಬಂದು ದೀಪನ ಆರಾಧನೆ ಅಂದ್ರೆ ದೀಪ ಬೆಳಗ್ಬಿಟ್ಟು ಮತ್ತೆ ನದಿಗೆ ದೀಪನ ಬಿಡಬೇಕು ಅಂತ. ಗೈಸ್ ನಾನು ಏನು ಹೇಳ್ತಿದ್ದೀನಿ ಅಂತಂದ್ರೆ, ಪ್ರತಿಯೊಂದು ಪುಣ್ಯಕ್ಷೇತ್ರಕ್ಕೂ ಅದರದೇ ಆದಂತಹ ಮಹತ್ವ ಇರುತ್ತೆ, ಅದರದೇ ಆದಂತಹ ಕ್ಲೀನಿಂಗ್ ಇರುತ್ತೆ. ಸೊ ಎಷ್ಟೋ ಜನ ಹೇಳ್ತಾರೆ ಮಂತ್ರಾಲಯದಲ್ಲಿ ಕ್ಲೀನಿಂಗ್ ಇಲ್ಲ, ದೇವಸ್ಥಾನ ಪರಾಂಗಣ ಮಾತ್ರ ಕ್ಲೀನ್ ಆಗಿರೋದು, ನದಿ ತೀರದಲ್ಲಿ ಇಲ್ಲ ಅಂತ. ಸೊ ಅದೆಲ್ಲ ಮಾಡ್ತಿರೋದು ರಾಯರಂತೂ ಅಲ್ಲ. ರಾಯರ ಮೇಲೆ ಭಕ್ತಿ ಇದೆ ಅಂದ್ರೆ ಖಂಡಿತ ಈ ತರ ಗಲೀಜೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಜನ ನದಿಗೆ ಬಟ್ಟೆಗಳನ್ನ ಬಿಸಾಕೋದು, ಏನಾದ್ರು ತುಂಬಾ ಜನ ಅದಕ್ಕೆ ಅಂದ್ರೆ ಉಳಿದಿರೋಂಥ ಊಟನ ನದಿಗೆ ಹಾಕೋದು, ವಾಟರ್ ಬಾಟಲ್ಸ್ ಹಾಕೋದು, ಸ್ಲಿಪ್ಪರ್ಸ್ ಹಾಕೋದು, ಈ ತರ ಎಲ್ಲ. ನಾವು ಪ್ರತಿಯೊಂದು ನದಿ ಹತ್ರ ಹೋಗೋದು ಏನಕ್ಕೆ, ನಾವು ಮಾಡಿರೋ ಎಷ್ಟೋ ಜನ್ಮದ ಪಾಪಗಳನ್ನ ತೊಳೆದೋಗ್ಲಿ ಅನ್ನೋದಕ್ಕೆ ನಾವು ನದಿಯಲ್ಲಿ ಹೋಗಿ ಮುಳುಗೋದು. ಸೊ ನೀವೆಲ್ಲ ಏನ್ ಕೆಲವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಎಲ್ಲ ವೇಸ್ಟ್ ತರ ತಗೊಂಡೋಗ್ಬಿಟ್ಟು ನದಿಲಿ ಹಾಕೋದು, ಅಥವಾ ನಾವಿರೋಂಥ ಜಾಗದಲ್ಲಿ ಅಕ್ಕಪಕ್ಕನೆ ಹಾಕ್ಬಿಡೋದು. ಅದಕ್ಕೆ ಅದರದ್ದೇ ಆದಂತಹ ಡಸ್ಟ್‌ಬಿನ್ ಇಟ್ಟಿರ್ತಾರೆ. ಸ್ವಲ್ಪ ಸುತ್ತಮುತ್ತ ನೋಡಿ ಅಲ್ಲೇ ಆ ಜಾಗದಲ್ಲೇ ಅದನ್ನ ಹಾಕಿ. ಅವಾಗ ಅಟ್ಲೀಸ್ಟ್ ನಾವು ಹೋಗುವಂತ ಪುಣ್ಯ ಸ್ಥಳ ಕ್ಲೀನ್ ಆಗಿರುತ್ತೆ. ಬೇರೆ ಬೇರೆ ಸ್ಟೇಟಿಂದ ಅಥವಾ ಬೇರೆ ಕಂಟ್ರೀಸ್ ಇಂದ ಬಂದಿರೋಂಥ ಜನ ನಮ್ಮ ಕರ್ನಾಟಕಕ್ಕೆ ಬಂದಾಗ ಒಂದೇ ಹೇಳೋದು, ಸೊ ಕ್ಲೀನಿಂಗ್ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅದನ್ನ ನಾವು ಮಾಡ್ತಿರೋ ಕೆಲಸ, ಬೇರೆಯವ್ರು ಯಾರು ಬಂದು ಇಲ್ಲಿ ಮಾಡ್ತಿಲ್ಲ. ನಮ್ಮ ಕರ್ನಾಟಕದವ್ರು ಅಥವಾ ನಮ್ಮ ಇಂಡಿಯಾದವರೇ ಮಾಡ್ತಿರೋ ಕೆಲಸ ಇದು ಬಿಟ್ರೆ ಬೇರೆ ದೇಶದವ್ರಂತೂ ಖಂಡಿತ ಇಲ್ಲಿ ಬಂದು ಮಾಡ್ತಿಲ್ಲ. ಸೊ ಆದಷ್ಟು ನಮ್ಮ ಪುಣ್ಯ ಸ್ಥಳಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ನದಿ ತೀರಕ್ಕೆ ಹೋಗಿ ದೀಪ ಎಲ್ಲ ಬಿಟ್ಟು ಮಂಗಳಾರತಿ ಎಲ್ಲ ಅಲ್ಲಿ ಮಾಡ್ಕೊಂಡು ಸೊ ಟಿಫನ್ನ ಮಾಡಬೇಕು ಅಂತ ಬಂದ್ವಿ. ಸೊ ಟಿಫನ್ ಅಂತೂ ನಾವು ಮಾಡ್ತಿರೋ ಜಾಗದಲ್ಲಿ ತುಂಬಾ ಚೆನ್ನಾಗಿತ್ತು. ರೀಸನಬಲ್ ಪ್ರೈಸ್ಗೆ ಒಳ್ಳೆ ಟಿಫನ್ ಮಾಡ್ಬೋದು. ಸೊ ನಾವು ಟಿಫನ್ನ ಮುಗಿಸೋಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಯ್ತು. ಯಾವ ಲೆವೆಲ್ಗೆ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನೇನು ಪ್ರವಾಹನೇ ಬರುತ್ತೆ ಅನ್ನೋ ರೇಂಜ್ಗೆ ಸುಮಾರು ಒಂದು 2 ಅವರ್ಸ್ ಸಿಕ್ಕಾಪಟ್ಟೆ ಮಳೆ. ಎಲ್ಲೆಲ್ಲೂ ನಿಂತ್ಕೊಳ್ಳೋದಕ್ಕೆ ಜಾಗನೇ ಇಲ್ಲ. ನದಿ ತೀರದಲ್ಲಿ ಸಿಕ್ಕಾಪಟ್ಟೆ ಜನ, ಎಲ್ಲರೂ ಹೋಟೆಲ್ಗಳು ಏನೇನಿತ್ತು, ನಾವು ಹಾಕಿರೋ ಪ್ರತಿಯೊಂದು ವೀಡಿಯೋಸ್ಗಳು TV9 ಆಗಿರ್ಬೋದು, ಬೇರೆ ಬೇರೆ ನ್ಯೂಸ್ ಚಾನಲ್ಗಳಲ್ಲಿ ವೈರಲ್ ಆಗ್ತಾ ಹೋಯ್ತು. ಸುಮಾರು 1.5 ಅಂದರೆ 1.4 ಮಿಲಿಯನ್ 5 ಮಿಲಿಯನ್ ಏನೋ ಹೋಯ್ತು ನಾವು ಹಾಕಿರೋ ಮಳೆ ಬರ್ತಿರೋಂಥ ವಿಡಿಯೋ ಮಂತ್ರಾಲಯದಲ್ಲಿ. ನಾನು ಬರೀ ಅದರಲ್ಲಿ ಮಂತ್ರಾಲಯದಲ್ಲಿ ಎಷ್ಟು ಮಳೆ ಬರ್ತಿದೆ ಅಂತ ಹಾಕಿದ್ದೆ ಅಷ್ಟೇ, ಡೇಟ್ನ ಹಾಕಿ. ಎಷ್ಟು ವೈರಲ್ ಆಯಿತು ಆ ವಿಡಿಯೋ ಅಂದರೆ ನಾನು ನಿಜವಾಗ್ಲೂ ಈ ಲೆವೆಲ್ಗೆ ವೈರಲ್ ಆಗುತ್ತೆ ಅಂತ ಖಂಡಿತ ಗೊತ್ತಿರಲಿಲ್ಲ. TV9ಗೆ ನಾನು ರೀಚ್ ಆಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನೀವು ಆ ವಿಡಿಯೋಸ್ನ ನೋಡಬೇಕಂದ್ರೆ ಖಂಡಿತ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ, ಸರಿ ಚೆಕ್ಔಟ್ ಮಾಡಿ. ತುಂಬ ಸಂತೋಷ ಆಗಿರೋಂಥ ದಿನ. ಹಾಗೆಯೇ ಮಂತ್ರಾಲಯದಲ್ಲಿ ಮಳೆನ ನೋಡಬೇಕಂದ್ರೆ ಅದು ಅದ್ಭುತನೇ ಸರಿ. ಆದರೆ ಕೆಲವೊಂದು ಸತಿ ಬೇಜಾರು ಕೂಡ ಆಗುತ್ತೆ. ನೋಡಿ ಇಷ್ಟು ಜನ ಅಲ್ಲಿ ಏನದು ಫೆಸಿಲಿಟಿ ಇಲ್ಲ, ರೂಮ್ಗಳು ಸಿಗ್ತಾ ಇಲ್ಲ ಮಂತ್ರಾಲಯದಲ್ಲಿ. ಕೆಲವರು ತುಂಬ ಹೈ ಬಜೆಟಲ್ಲಿ ರೂಮ್ಗಳ್ನ ಕೊಡ್ತಿದ್ದಾರೆ. 6,000 7,000 ಅಂತ ಹೇಳ್ತೀರಿ. ಯಾಕಂದರೆ ನಾವು ಹೋಗಿ ದರ್ಶನಕ್ಕೆ ಹೋಗಿರ್ತೀವಿ, ಮಲಗಬೇಕು, ಎದ್ದಾಡಬೇಕು, ಎದ್ಬಿಟ್ಟು ಬರಬೇಕು ಅಷ್ಟೇ. ಅಷ್ಟಕ್ಕೆ ನಾವು 6,000 7,000 ಪೇ ಮಾಡೋಕ್ಕಂತೂ ಆಗಲ್ಲ. ಸೊ ಇದನ್ನ ಒಂದು ಸ್ಕ್ಯಾಮ್ ಥರ ಮಾಡಿಬಿಡಿ ಯಾರು ಮಂತ್ರಾಲಯದಲ್ಲಿ. ಸ್ವಲ್ಪ ಜನಗಳಿಗೆ ಅನುಕೂಲ ಆಗೋ ಥರ ಮಾಡಿ, ಅಂದರೆ ಜನಗಳಿಗೆ ಸೇವೆನ ಮಾಡಿ. ದೇವ್ರು ಖಂಡಿತ ನಿಮಗೂ ಒಳ್ಳೆಯದನ್ನೇ ಮಾಡ್ತಾನೆ. ಎಲ್ಲ ರೆಸಾರ್ಟ್ ಅವರು, ಎಲ್ಲ ಹೋಟೆಲ್ಸ್ ಅವ್ರಿಗೂ ನಾನು ಹೇಳ್ತಿರೋದು, ಇಷ್ಟೊಂದು ಹೈ ಬಜೆಟ್ ತಗೊಂಡಾಗ ಕೆಲವರು ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ ಇರ್ತಾರೆ, ಲೋ ಕ್ಲಾಸ್ ಪೀಪಲ್ಸ್ ಇರ್ತಾರೆ, ಅವರು ಕೂಡ ಎಲ್ಲನೂ ಹೈಯರ್ ಮಾಡೋಕ್ಕಾಗಲ್ಲ. ಈ ಥರ ರೋಡಲ್ಲಿ ಮಲಗಬೇಕಾಗುತ್ತೆ. ರೋಡಲ್ಲಿ ಮಲಗಿದಾಗ ಮಳೆ ಅದು ಇದು ಅಂತ ಬಂದು ತುಂಬ ಹಾನಿ ಆಗ್ತಿದೆ. ದಯವಿಟ್ಟು ಅಲ್ಲಿರೋ ಅಂಥ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಬೇಕು ಅಂತ ಎಲ್ಲರಲ್ಲೂ ಮನವಿ ಇಡ್ತಿದ್ದೀವಿ. ಸೊ ಅದಾದಮೇಲೆ ನಾವು ಮಂಚಾಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಮಂಚಾಲಮ್ಮ ದೇವಸ್ಥಾನ ಅಂತೂ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಈಗ ಹೊಸ್ದಾಗಿ ಆಗಿರೋದು ಇದೆಲ್ಲನೂ, ಮುಂಚೆ ಈ ಥರ ಇರಲಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದನ್ನು ದಯವಿಟ್ಟು ಎಲ್ಲ ಭಕ್ತಾದಿಗಳು ಉಳಿಸ್ಕೊಂಡು ಹೋಗಬೇಕು. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪೂಜೆ ಆಗಿರಲಿ, ಅಲ್ಲಿ ಹಾಕಿರೋಂಥ ಈ ಸಗಣಿನ ಸಾರಿಸಿ ರಂಗೋಲಿನ ಹಾಕಿದ್ರು, ಎಷ್ಟು ಚೆನ್ನಾಗಿ ಅಲ್ಲೆಲ್ಲ ಮಾಡಿದ್ರು ಅಂದರೆ, ಎಷ್ಟು ವೈಬ್ ಅಂದರೆ ಅದು ಒಂಥರ ಗುಡ್ ವೈಬ್. ನಾವು ಕೂಡ ಮನೆಗಳಲ್ಲಿ ಮಾಡ್ತೀವಲ್ಲ ಹಬ್ಬ ಹರಿದಿನ ಬಂದಾಗ ನೋಡಿ ಈ ಥರ ಎಲ್ಲದಕ್ಕೂ ಸಗಣಿನ ಸಾರಿಸಿ ರಂಗೋಲಿನ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ಸೊ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದಂಥ ಮೇನ್ ಪಾರ್ಟ್ ಬಂದು ಮಂಚಾಲಮ್ಮ ದೇವಸ್ಥಾನದಲ್ಲಿ. ಸೊ ಇಲ್ಲಿ ಸೌದತ್ತಿ ಯಲ್ಲಮ್ಮ, ಪರಶುರಾಮ, ಹಾಗೆ
ಹಾಗೆಯೇ ಜಮದಗ್ನಿ ಅವ್ರದ್ದು ಶಿಲೆನ ಅಲ್ಲಿ ದೇವಸ್ಥಾನದ ಹಿಂದೆಗಡೆ ಅಂದರೆ ದೇವರ ಹಿಂದೆಗಡೆ ಕೆತ್ತಿದ್ರು. ಮಂಚಾಲಮ್ಮ ದೇವಸ್ಥಾನ ಅಂತಂದರೆ ನನಗೆ ಸವದತ್ತಿನ ನೋಡಿದಷ್ಟೇ ಸಂತೋಷ ಆಯಿತು, ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಪರಾಂಗಣ ಇತ್ತಲ್ಲ ಅಲ್ಲಿ, ಅಂದರೆ ರಾಯರದು ಏಕಶಿಲಾ ಮೂರ್ತಿ, ಅಲ್ಲಿಗೆ ಬಂದ್ವಿ. ಅಲ್ಲೂ ಕೂಡ ಅಷ್ಟೇ ತುಂಬ ಜನ ಇದ್ದರು. ಅಲ್ಲಿ ತುಂಬ ಜನ ಇದ್ರೂ ಯಾರು ಕೂಡ ಅಲ್ಲಿ ಅಂದರೆ ಹರಿಬಿರಿ ಮಾಡ್ತಾ ಇರಲಿಲ್ಲ, ಗಲಾಟೆ ಇರಲಿಲ್ಲ. ಕೆಲವೊಂದು ವೀಡಿಯೋಸ್ ಕೂಡ ಅಲ್ಲಿ ಮಾಡೋ ಥರ ಇರಲಿಲ್ಲ, ಬಟ್ ಆದರೂ ನಾವು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಚೆನ್ನಾಗಿತ್ತು. ನದಿನೂ ಕೂಡ ಹರಿತಾ ಇತ್ತು. ಬೆಳಗ್ಗೆನೇ ಆಗಿರೋದ್ರಿಂದ ತುಂಬ ಒಳ್ಳೆ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ನಾವು ಹೋಗಿರೋಂಥ ಟೈಮಿಂಗ್ಸು. ನೀವು ಕೂಡ ಹೋಗಬೇಕು ಅಂದರೆ ಖಂಡಿತ ಬೆಳಗ್ಗೆ 5 ಗಂಟೆಗೆ ದರ್ಶನ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಯಾವಾಗಲೂ ಮನೇಲಿ ಮಲಗೋದು ಇದ್ದೇ ಇರುತ್ತೆ. ಸೊ ನೀವು ಹೋದಾಗ ದೇವರ ದರ್ಶನಕ್ಕೆ ಅಂತ ಹೋದಾಗ ದೇವರಿಗೆ ಅಂತ ನಿಮ್ಮ ಸಮಯನ ಮುಡುಪಾಗಿಟ್ಟರೆ ನೀವೊಂದು ಒಳ್ಳೆ ವೈಬ್ನ ತಗೊಂಡು ಬರ್ಬೋದು. ಖಂಡಿತ ಅದು ಆ ಸಂತೋಷನೇ ಬೇರೆ. ಬೆಳಗ್ಗೆ 5 ಗಂಟೆಗೆ ಹೋಗಿ ದರ್ಶನ ಮಾಡೋಂಥ ಸಂತೋಷನೇ ಬೇರೆ. ಸೊ ನಾನು ಮತ್ತೆ ಹೇಳ್ತಿದ್ದೀನಿ ಗೈಸ್, ಎಲ್ಲರೂ ಯಾವುದೇ ಸ್ಥಳಕ್ಕೆ ಹೋದಾಗ ದಯವಿಟ್ಟು ನಿಮ್ಮ ವಸ್ತುಗಳನ್ನ ಯಾವ್ಯಾವ ಜಾಗದಾಗಲ್ಲಿ ಎಸಿಬೇಕು, ವೇಸ್ಟ್ ಆಗಿರೋದನ್ನು ಆ ಜಾಗದಲ್ಲೇ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆವರೆಗೂ ನೋಡಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಸೊ ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಸೈನಿಂಗ್ ಆಫ್ ಭಾರ್ಗವಿ.